self-employment activities, in order to bring the self-employment attitudes, in order to encourage the self-employment habits to the poor people, the government has implemented several self-employment programs. They are Swarna Jayanti Grama Swarojgar Yojana, Swarna Jayanti Grama Swarojgar Yojana, Swarna Jayanti Grama Swarojgar Yojana, SJGSY. S ಅಂದರೆ ಸ್ವರ್ಣ, J ಅಂದರೆ ಜಯಂತಿ, G ಅಂದರೆ ಗ್ರಾಮ ಸ್ವರೋಜಗಾರ ಯೋಜನಾ. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜಗಾರ ಯೋಜನಾ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ 1999, 1999ರಲ್ಲಿ ಇದನ್ನ ಜಾರಿ ತರ್ತಾರೆ. The main aim of this program is to provide the bank loans to the poor people, bank loans to the poor people through self-help groups, to the self-help groups, in order to start the self-business, whatever it may be, self-business, tailoring, beauty parlor or petty shop or whatever it may be, small business, in order to run the small business for the poor people, in order to encourage the self-employment. स्वर्ण जयंती ग्राम स्वरोजगार योजना. नेक्स्ट स्वर्ण जयंती शहरी रोजगार योजना. स्वर्ण जयंती SJSRY, स्वर्ण जयंती शहरी रोजगार योजना. This program was launched in 1997. 1997 ನಲ್ಲಿ ಇದನ್ನು ಲಾಂಚ್ ಮಾಡಲಾಗುತ್ತೆ. ಯಾವುದಂದ್ರೆ ಸ್ವರ್ಣ ಜಯಂತಿ ಶಹರಿ ರೋಜಗಾರ್ ಯೋಜನಾ. The main aim of this program is to provide the credit facilities, to the rural and urban youth, to start the self business, and government as providing the subsidy for its credit. ಅಂದ್ರೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗವನ್ನ ಮಾಡಿಕೊಳ್ಳುವುದಕ್ಕೋಸ್ಕರ, ಒಂದು ಸ್ವಂತ ಬಿಸಿನೆಸ್ ಅನ್ನ ಮಾಡಿಕೊಳ್ಳುವುದಕ್ಕೋಸ್ಕರ, ಒಂದು ಸಣ್ಣ ಕೈಗಾರಿಕೆ ಸ್ಥಾಪಿಸುವುದಕ್ಕೋಸ್ಕರ ಏನ್ ಮಾಡ್ತಿದ್ರೆ ಈ SJSRY ಸ್ವರ್ಣ ಜಯಂತಿ ಶಹರಿ ರೋಜಗಾರ್ ಯೋಜನೆಯನ್ನ 1997ರಲ್ಲಿ ಲಾಂಚ್ ಮಾಡುತ್ತದೆ. ಇದರಲ್ಲಿ ಬ್ಯಾಂಕ್ ಸಾಲ ಕೊಟ್ಟರು ಕೂಡ ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆ ಅಂದ್ರೆ ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಜಾರಿ ತರ್ತಾರೆ ಗವರ್ನಮೆಂಟ್. ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್. ನೆಕ್ಸ್ಟ್ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ. ನೆಕ್ಸ್ಟ್ ಇನ್ ಆರ್ಡರ್ ಟು ಪ್ರೊವೈಡ್ ಅಡಿಷನಲ್ ವೇಜ್ ಎಂಪ್ಲಾಯ್ಮೆಂಟ್, in order to provide additional wage employment and creation of income generating assets to the poor people, the government has implemented several wage employment programs. Among them, the first one is National Food for Work Program. National Food for Work Program. National Food for Work Program. NFWP ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತರ್ತಾರೆ. ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು 1993ರಲ್ಲಿ ಜಾರಿಗೆ ತರ್ತಾರೆ ಗವರ್ನಮೆಂಟ್ ಆಫ್ ಇಂಡಿಯಾ. ದಿ ಮೇನ್ ಏಮ್ ಆಫ್ ದಿಸ್ ಪ್ರೋಗ್ರಾಮ್ ಈಸ್ ಟು ಪ್ರೊವೈಡ್ ವೇಜ್ ಅಂಡ್ ಫುಡ್ grains to the poor people, those who are working in their own land or those who are engaged in the working of construction of roads, construction of dams, construction of buildings, etc. ಅಂದ್ರೆ ಏನು, ಡ್ಯಾಮ್ಸ್, ರೋಡ್ಸ್, ಬಿಲ್ಡಿಂಗ್ಸ್ ಅಥವಾ ಡೆವಲಪ್ಮೆಂಟ್ ಆಫ್ ಕೆನಾಲ್ಸ್, ಡೆವಲಪ್ಮೆಂಟ್ ಆಫ್ ಟ್ಯಾಂಕ್ಸ್, who are participate this works, the government has providing wage and some portion of wage and some portion of payment in the form of food grains. ಅಂದ್ರೆ ಈ ರೋಡ್ ಮಾಡೋದಕ್ಕೆ, ಡ್ಯಾಮ್ ಕಟ್ಟುವುದಕ್ಕೆ, ಕೆರೆ ಕಾಲುವೆ ನಿರ್ಮಾಣ ಮಾಡೋದಕ್ಕೆ ಜನರು ಏನಾದ್ರು ಪಾಲ್ಗೊಂಡ್ರೆ ಅವರಿಗೆ
ಅರ್ಧ ವೇತನವನ್ನ ಹಣದ ರೂಪದಲ್ಲಿ, ಅರ್ಧ ವೇತನವನ್ನ ಧಾನ್ಯದ ರೂಪದಲ್ಲಿ ಕೊಡ್ತಕ್ಕಂಥ ಪ್ರೋಗ್ರಾಮ್ ಯಾವುದಂದ್ರೆ ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್. 1993 ಇದನ್ನ ಜಾರಿಗೆ ತರ್ತಾರೆ. ಇದು ಜನರಿಗೆ ಕೂಲಿಯ ಜೊತೆಗೆ ಧಾನ್ಯವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದ್ರೆ ಈ ಕಡೆ ಅನ್ನನೂ ಸಿಗಬೇಕು, ಆ ಕಡೆ ಆದಾಯ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಜಾರಿಗೆ ಮಾಡ್ತಾರೆ, ನ್ಯಾಷನಲ್ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್. ನೆಕ್ಸ್ಟ್, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ನೆಕ್ಸ್ಟ್ ಒನ್, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಏನಿದು? ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯಲ್ಲಿ ಇನ್ಕಮ್ ಜನರೇಟಿಂಗ್ ಅಸೆಟ್ಸ್ ಟು ಕ್ರಿಯೇಟ್ ದ ಪರ್ಮನೆಂಟ್ ಇನ್ಕಮ್ ಜನರೇಟಿಂಗ್ ಅಸೆಟ್ಸ್ ಅಂಡ್ ಟು ಕ್ರಿಯೇಟ್ ದ ಡ್ಯೂರೇಬಲ್ ಕಮ್ಯುನಿಟಿ ಅಸೆಟ್ಸ್. ಅಂದ್ರೆ ಜನರಿಗೆ ಶಾಶ್ವತವಾಗಿ ಆದಾಯ ಬರ್ತಕ್ಕಂಥ ಆಸ್ತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಮತ್ತು ಆದಾಯವನ್ನು ತಂದುಕೊಡ್ತಕ್ಕಂಥ ಆಸ್ತಿಗಳನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದೆ. ಯಾವುದಂದ್ರೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ಇದನ್ನ 1991 ನಲ್ಲಿ ಇದನ್ನ ಜಾರಿ ತರ್ತಾರೆ. ಇದು ಜನರಿಗೆ ಆದಾಯವನ್ನು ತಂದುಕೊಡ್ತಕ್ಕಂಥ ಆಸ್ತಿಗಳನ್ನ ನಿರ್ಮಾಣ ಮಾಡುವುದು ಮತ್ತು ಅಡಿಷನಲ್ ವೇಜ್ ಎಂಪ್ಲಾಯ್ಮೆಂಟ್, ಅದರ ಜೊತೆಗೆ ಹೆಚ್ಚುವರಿಯಾಗಿ ಕೂಲಿ ಆಧಾರಿತ ಉದ್ಯೋಗವನ್ನು ಸೃಷ್ಟಿಸುವುದು. ಬೋತ್ ಇನ್ ರೂರಲ್ ಅಂಡ್ ಅರ್ಬನ್ ಏರಿಯಾಸ್. ರೂರಲ್ ಮತ್ತು ಅರ್ಬನ್ ಏರಿಯಾಸ್ ಅಲ್ಲಿ ಈ ಬಡವರಿಗೆ ಇದರ ಕೆಲಸವನ್ನ ಒಂದು ಆದಾಯವನ್ನು ಗಳಿಸತಕ್ಕಂಥ ಒಂದು ಕೆಲಸವನ್ನ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡತಕ್ಕಂಥ ಪ್ರೋಗ್ರಾಮ್ ಯಾವುದಂದ್ರೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ನೆಕ್ಸ್ಟ್, ಮೂರನೇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ. ಇದು ಬಹಳ ಫೇಮಸ್ ಆಗಿರ್ತಕ್ಕಂಥ ಪ್ರೋಗ್ರಾಮ್ ಇವಾಗಲೂ ಇದೆ, MGNREGP ಅಂತ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿದೆ. ಇದನ್ನ 2006ರಲ್ಲಿ UPA ಗವರ್ಮೆಂಟ್ ಬಹಳ ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡತಕ್ಕಂಥ ಪ್ರೋಗ್ರಾಮ್ ಇದು. ಯಾವುದಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತಕ್ಕಂಥದ್ದು. ದಿ ಮೈನ್ ಏಮ್ ಆಫ್ ದಿಸ್ ಪ್ರೋಗ್ರಾಮ್ ಈಸ್ ಟು ಪ್ರೊವೈಡ್ ದ 100 days work to the 3 members of each family in rural areas. 100 days work to the 3 members of each family in rural areas. Those who are able to do the physical work, ಯಾರು ಫಿಸಿಕಲ್ ವರ್ಕ್ ಅನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ತಾರೆ ಅವರಿಗೆ ಪ್ರತಿ ಕುಟುಂಬದ 3 ಜನರಿಗೆ 100 ದಿನಗಳ ಕಾಲ ಕೆಲಸ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. This program especially implemented to avoid the migration the people from village to towns. ಹಳ್ಳಿಗಳಿಂದ ಜನರು ನಗರಗಳಿಗೆ ವಲಸೆ ಹೋಗುವುದನ್ನ, ಉದ್ಯೋಗ ಅರಸಿಕೊಂಡು ವಲಸೆ ಹೋಗುವುದನ್ನ ತಪ್ಪಿಸಬೇಕು. ಹಳ್ಳಿಗಳಲ್ಲಿ ಅವರಿಗೆ ಒಂದು ಗ್ಯಾರಂಟಿ ಉದ್ಯೋಗವನ್ನು ಕೊಡಬೇಕಂತಕ್ಕಂಥ ಉದ್ದೇಶದಿಂದ ಮತ್ತು ಬಡವರಿಗೆ ಆದಾಯವನ್ನು ತಂದುಕೊಡ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಪ್ರೋಗ್ರಾಮ್ ಅನ್ನು ಜಾರಿಗೆ ತರ್ತಾರೆ. ಅದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಇದು ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಇದು ಇನ್ಕಮ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಇದೆ ಏನಂದ್ರೆ ಪ್ರೊವೈಡಿಂಗ್ ಮಿನಿಮಮ್ ಬೇಸಿಕ್ ನೀಡ್ಸ್ ಅಂತ ಹೇಳ್ಬಿಟ್ಟು. ಇದನ್ನ ಇನ್ನೊಂದು ಕ್ಲಾಸಲ್ಲಿ ನೋಡ್ಕೊಳ್ಳೋಣ.